ನಮಸ್ಕಾರ. ನಾನು ಆರ್.ಜೆ. ನಯನ. ಇವತ್ತು ಇನ್ನೊಂದು ಕತೆ ಜೊತೆಗೆ ಬಂದಿದ್ದೀನಿ. ಇದನ್ನ ಕತೆ ಅನ್ನೋದಕ್ಕಿಂತ ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ವಿಚಾರ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ನಾವು ಜೀವನದಲ್ಲಿ ಬೆಳೆದು ದೊಡ್ಡವರಾದ ಮೇಲೆ ನಾವು ಬಂದಂತಹ ದಾರಿಯನ್ನೇ ಮರೆತು ಬಿಡ್ತೀವಿ. ಆದ್ರೆ ಆ ದಾರಿಯನ್ನ ನೆನಪಿಟ್ಕೊಳ್ಳೋದು ಯಾಕೆ ಮುಖ್ಯ ಅನ್ನೋದನ್ನ ಈ ಕತೆ ಹೇಳುತ್ತೆ. ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ತನ್ನ ಪ್ರಜೆಗಳನ್ನ ಬಹಳ ಸುಖವಾಗಿ ಸಾಕ್ತಾ ಇರ್ತಾನೆ. ಅವರ ಯೋಗಕ್ಷೇಮವನ್ನ ವಿಚಾರಿಸ್ತಾ ಇರ್ತಾನೆ. ರಾಜ ಅಂತಂದ್ರೆ ಹೀಗಿರ್ಬೇಕು ಅಂತ ಎಲ್ಲ ಪ್ರಜೆಗಳು ಅವನನ್ನ ಪೂಜಿಸ್ತಾ ಇದ್ರು, ಗೌರವದಿಂದ ಕಾಣ್ತಾ ಇದ್ರು, ಭಕ್ತಿಯಿಂದ ಕಾಣ್ತಾ ಇದ್ರು. ಈ ರಾಜನ ಪ್ರಜೆಗಳೆಲ್ಲವೂ ಹೀಗೆ ಕ್ಷೇಮದಿಂದ ಇರುವಾಗ ರಾಜ ಮಾತ್ರ ತಿಂಗಳಲ್ಲಿ ಒಂದು ದಿನ ಅಜ್ಞಾತವಾಸಕ್ಕೆ ಹೋಗೋ ರೀತಿಯಲ್ಲಿ ಒಂದು ಕಡೆ ಹೋಗಿ ಬರ್ತಾ ಇದ್ದ. ಜೊತೆಯಲ್ಲಿ ಯಾರನ್ನು ಕೂಡ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಅವನ ತುಂಬಾ ನಂಬಿಕೆಗೆ ಹೆಸರಾಗಿದ್ದಂತಹ ಮಂತ್ರಿಯನ್ನ ಕೂಡ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಸೈನಿಕರನ್ನು ಕೂಡ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಕಾವಲು ಪಡೆಯನ್ನ ಕೂಡ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ತಾನೊಬ್ಬನೇ ಹೋಗಿ ಒಂದು ಹರಕಲು ಗುಡಿಸಲಿನ ಒಳಗಡೆ ಹೋಗಿ ಒಂದಿಷ್ಟು ಹೊತ್ತು ಕಳೆದು ವಾಪಸ್ ಬರ್ತಾ ಇದ್ದ. ಈ ಮಂತ್ರಿಗೆ ಮತ್ತೆ ಸೈನಿಕರಿಗೆ ಇದೆಲ್ಲ ಒಗಟಿನ ವಿಷಯವಾಗಿತ್ತು. ಸೈನಿಕ ಕೇಳ್ತಾನೆ ರಾಜನಲ್ಲಿ ಒಮ್ಮೆ, ಮಹಾಪ್ರಭುಗಳೇ ಕ್ಷಮಿಸಬೇಕು, ಇಷ್ಟು ವರ್ಷಗಳಿಂದ ನಾನು ನಿಮ್ಮನ್ನ ಗಮನಿಸ್ತಾ ಬಂದಿದ್ದೀನಿ, ಯಾವತ್ತೂ ಕೂಡ ನಿಮ್ಮಿಂದ ನಾನು ಉತ್ತರವನ್ನ ಬಯಸಿಲ್ಲ. ಆದ್ರೆ ಇವತ್ತು ಯಾಕೋ ನನ್ನಿಂದ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ತಿಳಿಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ನೀವು ಯಾಕೆ ಈ ರೀತಿ ಹರಕಲು ಗುಡಿಸಲೊಳಗಡೆ ಹೋಗಿ ಒಂದಿಷ್ಟು ಹೊತ್ತು ಸಮಯವನ್ನ ಅಲ್ಲಿ ಕಳೆದು ಬರ್ತೀರಾ ಅಂತ ಕೇಳ್ತಾನೆ. ಹಾಗೆ ರಾಜ ಹೇಳ್ತಾನೆ, ಈ ಸತ್ಯವನ್ನ ನಾನು ಯಾರಿಗೂ ಹೇಳಬಾರ್ದು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ನನ್ನ ಆತ್ಮೀಯ ಆದ್ರಿಂದ ನಾನು ಇದನ್ನ ನಿನಗೆ ಹೇಳ್ತಾ ಇದ್ದೀನಿ. ನಾನು ರಾಜನಾಗೋದಕ್ಕಿಂತ ಮೊದಲು ಒಬ್ಬ ಭಿಕ್ಷುಕನಾಗಿದ್ದೆ. ಈ ಒಂದು ಹರಕಲು ಗುಡಿಸಲಲ್ಲಿ ನನ್ನ ವಾಸ ಅನ್ನೋದಿತ್ತು. ಜೊತೆಗೆ ನಾನು ಭಿಕ್ಷುಕನಾಗಿದ್ದಾಗ ಧರಿಸ್ತಾ ಇದ್ದಂತಹ ಬಟ್ಟೆ, ಬಳಸ್ತಾ ಇದ್ದಂತಹ ಪಾತ್ರೆ, ಪಗಡ ಎಲ್ಲವನ್ನ ಈ ಗುಡಿಸಲಿನಲ್ಲಿ ಇನ್ನೂ ಕೂಡ ಹಾಗೆ ಇಟ್ಟಿದ್ದೇನೆ. ನಾನು ಪ್ರತಿ ತಿಂಗಳಿಗೊಮ್ಮೆ ಇಲ್ಲಿ ಬಂದು ಇದನ್ನ ಯಾಕೆ ನೋಡಿ ಹೋಗ್ತಾ ಇದ್ದೆ ಅಂತಂದ್ರೆ, ನಾನು ನನ್ನ ಹಿಂದಿನ ಜೀವನವನ್ನ ಮರಿಬಾರ್ದು. ಇವತ್ತು ರಾಜನಾಗಿ ನಾನು ಸುಖದಿಂದ ಸಂತೋಷದಿಂದ ಬದುಕುವಂತಹ ಅವಕಾಶ ಇದೆ ಅಂತ ಹೇಳಿ ನಾನು ನನ್ನ ಒಂದು ಖುಷಿಯಲ್ಲಿ ಮುಳುಗಿ ಹೋದ್ರೆ ಪ್ರಜೆಗಳ ಒಂದು ಯೋಗಕ್ಷೇಮವನ್ನ ವಿಚಾರಿಸಲಾಗೋದಿಲ್ಲ. ಮಧ್ಯೆ ಮಧ್ಯೆ ನಾನು ಮೈ ಮರೆತು ಬಿಟ್ಟಿರ್ತೀನಿ. ಎಲ್ಲವೂ ಇರುವಾಗ ನಾನು ಯಾಕೆ ಬೇರೆಯವರ ಬಗ್ಗೆ ಚಿಂತೆ ಮಾಡಬೇಕು ಅಂತ ಇನ್ನೊಂದು ಅಹಂಕಾರ ಬರುತ್ತೆ. ಆಗ ನನ್ನ ಒಂದು ನಾಶಕ್ಕೆ ಆ ಅಹಂಕಾರ ಅನ್ನೋದು ಕಾರಣ ಆಗತ್ತೆ. ಯಾವ ವ್ಯಕ್ತಿಯ ತಲೆಯನ್ನು ಕೂಡ ಅಹಂಕಾರ ಅನ್ನೋದು ಹೊಕ್ಕಬಾರದು. ಹಾಗೆ ಆ ಅಹಂಕಾರ ಬರಬಾರ್ದು ಅಂತಂದ್ರೆ ನನಗೆ ಈ ರೀತಿ ನನ್ನ ಹಳೆಯ ದಿನಗಳನ್ನ ನೆನೆಸಿಕೊಂಡಾಗ ಅದು ಖಂಡಿತವಾಗಿಯೂ ನನ್ನ ತಲೆಯಲ್ಲಿ ಸುಳಿತಾ ಇರಲಿಲ್ಲ. ಹಾಗಾಗಿಯೇ ನಾನು ಯಾವಾಗಲೂ ತುಂಬಾ ಸರಳವಾದಂತಹ ವ್ಯಕ್ತಿಯಾಗಿ ಬಹಳ ಒಂದು ಸರಳವಾದಂತಹ ಜೀವನ ನಡೆಸೋದಕ್ಕೆ ನನಗೆ ನನ್ನ ಹಿಂದಿನ ಜೀವನ ಅವಕಾಶ ಮಾಡಿಕೊಡ್ತಾ ಇತ್ತು. ಇವತ್ತು ನಾನು ಒಳ್ಳೆಯ ರಾಜ ಆಗಬೇಕು ಅಂತಂದ್ರೆ ಅದಕ್ಕೆ ಇದೇ ಕಾರಣ. ನನ್ನನ್ನು ಆಗಿಂದಾಗ ನನ್ನ ಸ್ಥಾನ ಏನು, ನಾನು ಎಲ್ಲಿಂದ ಬಂದಿದ್ದೀನಿ, ನಾನು ಹೇಗಿರಬೇಕು, ನಾನು ಯಾವುದನ್ನ ಮರಿಬಾರ್ದು, ನಾನು ಯಾವುದನ್ನ ಚೆನ್ನಾಗಿ ನೋಡ್ಕೋಬೇಕು, ಯಾವುದು ನನ್ನ ಜವಾಬ್ದಾರಿ ಅನ್ನೋದನ್ನೆಲ್ಲವನ್ನ ಈ ಹಳೆ ಬಟ್ಟೆ, ಈ ಹರಕಲು ಗುಡಿಸಲು ಎಲ್ಲವೂ ನನ್ನನ್ನ ಎಚ್ಚರಿಸ್ತಾ ಇದೆ. ಅದಕ್ಕೋಸ್ಕರನೇ ತಿಂಗಳಿಗೊಮ್ಮೆ ಆದರೂ ನಾನು ಅಲ್ಲಿಗೆ ಹೋಗಿ ಬರ್ತಾ ಇದ್ದೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ಆಗ ಮಂತ್ರಿಗೆ ಆಶ್ಚರ್ಯ ಆಗತ್ತೆ, ಇಂತಹ ರಾಜರು ಕೂಡ ಇರ್ತಾರಾ ಅಂತ. ನಿಜ ಜೀವನದಲ್ಲೂ ಕೂಡ ಹಾಗೆ ನಾವು ಎಷ್ಟೋ ಸಲ ನಮಗೆ ಚಿಕ್ಕ ಪುಟ್ಟ ಸಕ್ಸಸ್ಗಳು ಬಂದಾಗ ನಾವು ಎಲ್ಲವನ್ನ ಮರೆತು ಬಿಡ್ತೀವಿ. ನಮ್ಮನ್ನ ಕೈ ಹಿಡಿದು ನಡೆಸಿದಂತಹ ವ್ಯಕ್ತಿಗಳನ್ನ ಮರಿತೀವಿ, ಗುರುಗಳನ್ನ ಮರಿತೀವಿ. ಅಷ್ಟೇ ಯಾಕೆ, ತಂದೆ ತಾಯಿಗಳನ್ನ ಕೂಡ ಮರಿತೀವಿ, ಅಣ್ಣ ತಮ್ಮಂದಿರನ್ನ, ನಮ್ಮ ಬಂಧು ಬಳಗವನ್ನೇ ಮರೆತು ಬಿಡ್ತೀರಿ. ಎಲ್ಲದಕ್ಕಿಂತ ನಮ್ಮ ಸ್ನೇಹಿತರಿದಾರಲ್ಲ ಕಷ್ಟ ಕಾಲದಲ್ಲಿ ಕೈ ಹಿಡಿದವರು, ಅವರನ್ನ ಕೂಡ ನಾವು ಮರೆತು ಬಿಟ್ಟಿರ್ತೀವಿ. ಹೀಗಾದಾಗ ಮುಂದೊಂದು ದಿನ ನಾವು ಒಂಟಿತನವನ್ನ ಅನುಭವಿಸಬೇಕಾಗಿ ಬರಬಹುದು. ಹಾಗೆ ಆ ಅಹಂಕಾರ ಅನ್ನೋದು ಸರ್ವನಾಶಕ್ಕೂ ಕೂಡ ಕಾರಣ ಆಗಬಹುದು. ಆ ರೀತಿ ಆಗಬಾರ್ದು ಅನ್ನುವಂತಹ ಎಚ್ಚರಿಕೆಯನ್ನ, ಸಂದೇಶವನ್ನ ಹೇಳುವಂತಹ ಒಂದು ಕತೆ ಇದು. ನಿಜವಾಗ್ಲೂ ಮನುಷ್ಯ ಆಗಾಗ ತನ್ನ ಜೀವನದ ಹಿಂದಿನ ಭಾಗವನ್ನ ತಿರುಗಿ ನೋಡಬೇಕು, ಅಲ್ಲಿಂದ ಪಾಠ ಕಲಿಬೇಕು. ಹಾಗೆ ಯಾವಾಗಲೂ ಎಷ್ಟೇ ಎತ್ತರಕ್ಕೇರಿದ್ರೂ ಕೂಡ ಚಿಕ್ಕವನಾಗೇ ಇರಬೇಕು. ಆಗ ಮಾತ್ರ ಅವನ ಜೀವನ ನಿರಂತರವಾಗಿ ಸಕ್ಸಸ್ನಿಂದ ಕೂಡಿರುತ್ತೆ. ಹಾಗೆ ಆ ದಾರಿಯೂ ಕೂಡ ಬಹಳ ಅದ್ಭುತವಾಗಿ ಸಾಗ್ತಾ ಹೋಗುತ್ತೆ. ಇಲ್ಲ ಅಂತಂದ್ರೆ ಅದೇನೋ ಹೇಳ್ತಾರಲ್ಲ,
ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಆ ರೀತಿ ಮನುಷ್ಯ ಬದಲಾಗ್ಬಿಡ್ತಾನೆ. ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದಂತಹ ಕಥೆಯನ್ನ ನೀವು ಕೇಳಿರಬಹುದು. ಅಲ್ಪನಿಗೆ ಐಶ್ವರ್ಯ ಬಂದಾಗ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿತಾನೆ ಅನ್ನುವಂಥ ಮಾತನ್ನ ನಮ್ಮ ಹಿರಿಯರು ಹೇಳ್ತಾರೆ. ಈ ರೀತಿಯಾದಂತಹ ಬದುಕನ್ನ ಯಾರೂ ಕೂಡ ಬದುಕಬಾರ್ದು, ಅದು ಜಾಸ್ತಿ ದಿನ ಉಳಿಯೋದಿಲ್ಲ ಅನ್ನುವಂತಹ ಒಂದು ಒಳ್ಳೆ ಸಂದೇಶ ಕೂಡ ಈ ಕಥೆಯಲ್ಲಿದೆ. ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ. ನಮಸ್ಕಾರ.